ನೀವು ನೋಡ್ತಾ ಇದ್ದೀರಾ ಗರ್ಜನೆ ನ್ಯೂಸ್. ನಾನು ಮಹೇಶ್ ಬಿಕೆ. ಇತ್ತೀಚಿನ ದಿನಗಳಲ್ಲಿ ನೆಲಮಂಗಲ ನಗರಸಭೆಯಲ್ಲಿ ಅಧ್ಯಕ್ಷ ಸ್ಥಾನ ತೆರವಾಗಿದ್ದ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಸಲಾಗಿದ್ದು, ಭಾರತೀಯ ಜನತಾ ಪಾರ್ಟಿ ಪಕ್ಷದ ಎನ್ಡಿಎ ಮೈತ್ರಿಕೂಟ ನೆಲಮಂಗಲ ಇತಿಹಾಸದಲ್ಲಿಯೇ ಪ್ರಥಮ ಬಾರಿಗೆ ಅವಿರೋಧವಾಗಿ ನಗರಸಭಾ ಅಧ್ಯಕ್ಷರನ್ನಾಗಿ ಪೂರ್ಣಿಮಾ ಸುಗ್ರಾಜ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅಧ್ಯಕ್ಷರ ಆಯ್ಕೆಯ ನಂತರ ಪಟಾಕಿ ಸಿಡಿಸುವ ಮೂಲಕ ವಿಜಯೋತ್ಸವವನ್ನು ಭಾರತೀಯ ಜನತಾ ಪಾರ್ಟಿ ಎನ್ಡಿಎ ಮೈತ್ರಿ ಪಕ್ಷ ಆಚರಿಸಿತ್ತು. ನೂತನವಾಗಿ ನಗರಸಭಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಪೂರ್ಣಿಮಾ ಸುಗ್ರಾಜ್ ಅವರಿಗೆ ನಮ್ಮ ಮಾಧ್ಯಮದ ಮೂಲಕ ಶುಭ ಕೋರುತ್ತೇವೆ. ಎಲ್ಲ ನಗರಸಭಾ ಸದಸ್ಯರುಗಳಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. 23 ಜನ ನಗರಸಭಾ ಸದಸ್ಯರು ಮತ್ತು 4 ಜನ ಸರ್ಕಾರದಿಂದ ಹೆಚ್ಚುವರಿ ನಾಮ ಸದಸ್ಯರು ಎಲ್ಲರೂ ಸೇರಿ ನನ್ನ ಒಮ್ಮತದಿಂದ ಆಯ್ಕೆ ಮಾಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನಾನು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ತೀನಿ ನಮ್ಮ ನೆಲಮಂಗಲಗೆ. ಮತ್ತು ನಾನು ಎಲ್ಲಾ ಸದಸ್ಯರನ್ನ ಒಳಗೊಂಡು ನಾನು ಏನೇ ತೀರ್ಮಾನ ಸಹಕಾರ ಕೊಟ್ಕೊಂಡು ಅವ್ರ ಜೊತೆ ಎಲ್ಲ ಕೂತು ಮಾತಾಡಿ ನಾನು ಮುಂದೆ ನಡ್ಸ್ಕೊಂಡು ಹೋಗ್ತೀನಿ. ಹಿಂದೆ ಇದ್ದ ಲತಾ ಹೇಮಂತ್ ಕುಮಾರ್ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ನಾನು ನನ್ನ ಅಧ್ಯಕ್ಷರ ಅವಧಿಯನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬೋದು. ಅಭಿವೃದ್ಧಿ ವಿಚಾರ ಎಲ್ಲಾ ರೀತಿನೂ ನಾವು ಮೊದ್ಲಿಂದನೂ 3 ಪಕ್ಷದವರು ಒಂದೇ. ನಮ್ಮ ನಗರಸಭೆಯಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಂತ ಯಾವುದೇ ರೀತಿ ಇಲ್ಲ. ನಾವು ಮೊದ್ಲಿಂದನೂ ಒಮ್ಮತದಿಂದ ಬಂದಿದ್ದೀವಿ. ಅಭಿವೃದ್ಧಿಗೋಸ್ಕರ ನಾವೆಲ್ಲ ಒಂದೇ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಾವು ಇದ್ ಮಾಡ್ತೀವಿ ಹೊರತು ನಗರಸಭೆ ವತಿಯಿಂದ ನಾವೆಲ್ಲರೂ ಒಂದೇ. ಎಲ್ಲಾರ ಜೊತೆ ಕೂತ್ಕೊಂಡು ನಡ್ಕೊಂಡು ನಿಮ್ಮ ಅಧಿಕಾರ ಸಾಧ್ಯವಾದಷ್ಟು ನಾನು ಅದಕ್ಕೆ ಟ್ರೈ ಮಾಡ್ತೀನಿ.